ಅಶ್ಲೀಲವಾದ ದೃಶ್ಯ ನೋಡುವಾಗ ಮೈ ರೋಮಾಂಚ ಆಗ್ತದೆ. ಆದರೆ ಇದೆಲ್ಲ ಸರಿಯಾಗಿರ್ತಕ್ಕಂತಹ ಸುಖ ಅಲ್ಲ, ಸುಖ ಭ್ರಮ ಇದು. ತತ್ಕಾಲದಲ್ಲಿ ಏನೋ ಒಂದು ಸುಖದ ಹಾಗೆ ಭಾಸಮಾನ ಆಗ್ತದೆ. ಈ ಸುಖ ಒಳ್ಳೆಯದಲ್ಲ. ಇದಕ್ಕಾಗಿ ಮನುಷ್ಯ ದಿನ ಇಡೀ ಅವನು ಏನು ಶ್ರಮ ಪಡ್ತಾನೆ, ಎಷ್ಟು ಶ್ರಮ ಪಡ್ತಾನೆ, ಬೆವರು ಸುರಿಸ್ತಾನೆ, ಇಡೀ ದಿವಸ ಕೆಲಸ ಮಾಡ್ತಾನೆ, ನಿದ್ದೆಗೆಟ್ಟು ಕೆಲಸ ಮಾಡ್ತಾನೆ, ಆಹಾರ ಬಿಟ್ಟು ಕೂಡ ಕೆಲಸ ಮಾಡ್ತಾನೆ. ಯಾವುದಕ್ಕೋಸ್ಕರ? ಕ್ಷುದ್ರವಾದ ಈ ಸುಖಕ್ಕೋಸ್ಕರ. ಈ ಸುಖ ಸುಖನೇ ಅಲ್ಲ. ಕೊನೆ ತನಕ ನಾವು ಬದುಕಬೇಕು ಅಂತ ಬಯಸ್ತಾನೆ ಮನುಷ್ಯ. ಯಾತಕ್ಕೋಸ್ಕರ ಅಂದ್ರೆ ಯಾವತ್ತಾದ್ರೂ ಸುಖ ಸಿಕ್ಕೀತು ಅಂತ. ಇಷ್ಟವರೆಗೆ ಸುಖ ಸಿಕ್ಕಿದೆಯಾ ನಿನಗೆ? ಇಷ್ಟವರೆಗೆ ಇನ್ನಿಲ್ಲ, ಇನ್ನು ಮೇಲೆ ಸುಖ ಸಿಗಬಹುದು. ಎಲ್ಲರೂ ಆ ಸುಖದ ಭ್ರಮೆಯನ್ನು ಬದುಕುತ್ತಿರ್ತಾರೆ. ಇದು ಶರೀರದಿಂದ ಬರತಕ್ಕಂತಹ ಸುಖ ಸುಖ ಅಲ್ಲ. ಅಷ್ಟು ಮಾತ್ರವಲ್ಲ, ಇದರಲ್ಲಿ ದೊಡ್ಡ ಒಂದು ಅನರ್ಥ ಇದೆ. ಏನು ಅಂತಂದ್ರೆ ಅದು ಪರಮಾತ್ಮನನ್ನು ಮರೆಸಿ ಬಿಡ್ತದೆ. ಪರಮಾತ್ಮನ ಮರೆವು ಉಂಟಾಗ್ತದೆ. ನಮಗೆ ದೇವರು ಇದೆಲ್ಲ ಮರೆತು ಹೋಗಿಬಿಡ್ತದೆ. ಆ ವಿಷಯ ಪದಾರ್ಥಗಳಲ್ಲೇ ಸುತ್ತುತ್ತಾ ಇರ್ತದೆ ಮನಸ್ಸು. ಏನೋ ಬೇರೆ ಅಧ್ಯಾತ್ಮದ ವಿಚಾರವೇ ತಲೆಗೆ ಬರೋದಿಲ್ಲ. ಇದರಷ್ಟು ದೊಡ್ಡ ಅನರ್ಥ ಇನ್ನೊಂದಿಲ್ಲ. ಪರಮಾತ್ಮನನ್ನು ಮರೆಯತಕ್ಕಂಥದ್ದಿದೆಯಲ್ಲ, ಅದರಷ್ಟು ದೊಡ್ಡ ಅನರ್ಥ ಅದು ಬೇರೆ ಇಲ್ಲವೇ ಇಲ್ಲ. ಏನು ಅಲ್ಪವಾದ ಸುಖದ ಭ್ರಮೆ ನಮ್ಮನ್ನು ಏನು ಮಾಡ್ತದೆ? ನರಕದ ಅಧಪಾತಕ್ಕೆ ತಳ್ತದೆ, ಪರಮಾತ್ಮನನ್ನು ಮರೆಸಿಬಿಡ್ತದೆ. ಅಂಥ ಸಾಮರ್ಥ್ಯ ಮಾತ್ರ ಇದೆ ಇದಕ್ಕೆ. ಅದು ನಿಜವಾಗಿ ಸುಖ ಅಲ್ಲ, ಆದರೂ ಕೂಡ ಪರಮಾತ್ಮನನ್ನು ಮರೆಸಿಬಿಡ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪರಮಾತ್ಮ ಹೇಳ್ತಾನೆ, ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ಅಂತ. ಈ ದುಃಖ, ಈ ಸುಖ ಏನು, ದುಃಖ ನಮಗೆ ಯಾವ ರೀತಿ ಅನಿಷ್ಟನೋ ಈ ಸುಖನೂ ಕೂಡ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನ ಅನಿಷ್ಟ. ಹೀಗೆ ತಿಳ್ಕೊಳ್ಬೇಕು. ಸಮ ದುಃಖ ಸುಖಂ. ಸುಖ ಸುಖ ದುಃಖ ಎರಡು ಒಂದೇ ಅಂತ ಯಾರಾದ್ರೂ ಹೇಳ್ತಾರೇನೋ? ಇದು ಪ್ರಾಯೋಗಿಕ ಅಲ್ಲ. ಭಗವಂತ ಏನೋ ಉಪದೇಶ ಕೊಡ್ತಿದ್ದಾನೆ. ಸುಖ ದುಃಖ ಒಂದಾಗ್ತದೆ ಏನೋ, ಒಂದು ಅಂತ ತಿಳ್ಕೊಳ್ಬೇಕು ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ. ಸಮ ದುಃಖ ಸುಖಂ ಧೀರಂ ಅಂತ. ಅವನು ಒಳ್ಳೆ ಧೀರ ಅಂತೆ. ಸುಖ ದುಃಖಗಳನ್ನು ಸಮಾನವಾಗಿ ಯಾರು ಪರಿಗಣಿಸ್ತಾನೆ ಅವನು ಧೀರ. ಇದು ಸಾಧ್ಯವೇ ಅಂತ ಪ್ರಶ್ನೆ ಬರ್ತದೆ. ಸಾಧ್ಯ. ಎಂಥ ಸುಖ ನಾವು ಹೇಳ್ತಾ ಇರೋದು? ಆತ್ಮನಲ್ಲಿ ಒಳಗಡೆ ಬರ್ತಕ್ಕಂತಹ ಸುಖ ಏನು, ಒಂದು ವಿಷಯಿಕ ಸುಖ ಅಲ್ಲ, ಅದು ಒಂದು ರೀತಿಯ ದಿವ್ಯವಾದ ಅಲೌಕಿಕವಾದ ಸುಖ. ಪರಮಾತ್ಮನ ಸ್ಮರಣೆಯಲ್ಲಿ ಅವನನ್ನು ಸ್ಮರಣೆ ಮಾಡ್ತಾ ಭಕ್ತಿಯಿಂದ ಹರಿದಾಸರು ಏನು ಕೀರ್ತನೆಗಳನ್ನು ಹೇಳ್ತಾರೆ, ಹಾಡ್ತಾರೆ, ಕುಣಿತಾರೆ, ಮೈಯಲ್ಲಿ ರೋಮಾಂಚಗೊಳ್ತಾರೆ, ಕಣ್ಣಲ್ಲಿ ನೀರು ಸುರಿಸ್ತಾರೆ. ಆ ಆನಂದ ಇದೆಯಲ್ಲ, ಅದು ಅಲೌಕಿಕವಾದ ಆನಂದ, ಅದು ನಿಜವಾದ ಸುಖ. ಅದೇ ನಾವು ತಿನ್ನೋದು, ಉಣ್ಣೋದು, ಐಷಾರಾಮ ಏನು ಲೌಕಿಕವಾಗಿರ್ತಕ್ಕಂತಹ ವಿಷಯದಲ್ಲಿ ಏನು ಸುಖ ಪಡ್ತಿದ್ದೇವೆ, ಅದು ನಿಜವಾದ ಸುಖ ಅಲ್ಲ. ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು ಈ ಲೌಕಿಕವಾದ ಸಾಂಸಾರಿಕವಾದ ಸುಖವನ್ನು ದುಃಖದ ಜೊತೆಗೆ ಸೇರಿಸಿ ಸಮ ದುಃಖ ಸುಖಂ ಧೀರಂ. ಅಂಥ ಸುಖ ದುಃಖಗಳು ಒಂದಿಂತ ಯಾರು ತಿಳ್ಕೊಳ್ತಾನೆ ಅವನು ನಿಜವಾಗಿಯೂ ಧೀರ. ಧೀರ ಅಂದ್ರೆ ಎರಡರ್ಥ ಏನು, ಧೈರ್ಯ ಬೇಕು. ಸಾಮಾನ್ಯವಾಗಿ ಲೌಕಿಕವಾದ ಸುಖವನ್ನು ಪರಿತ್ಯಾಗ ಮಾಡಬೇಕು ಅಂದ್ರೆ ತುಂಬಾ ಧೈರ್ಯ ಬೇಕು. ನಮ್ಮಿಂದ ಆಗುದಿಲ್ಲ. ಎಷ್ಟು ಹೇಳ್ಕೊಳ್ತೇವೆ ನಾವು, ಹೇಳಿದ್ರು ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ಧೈರ್ಯ ಬೇಕು. ಅಷ್ಟು ಮಾತ್ರವಲ್ಲ, ಧೀರ, ತತ್ವಜ್ಞಾನ ಇಲ್ಲ. ಧೀ ಅಂತಂದ್ರೆ ಒಳ್ಳೆ ಬುದ್ಧಿ, ಅದರಲ್ಲಿ ರಮಣ, ಅದರಲ್ಲಿ ಸುಖ ಕಾಣಬೇಕು. ತತ್ವಜ್ಞಾನದಲ್ಲಿ ಸುಖ ಕಾಣತಕ್ಕಂಥವನಿದಾನಲ್ಲ, ಅವನು ಏನ್ ಮಾಡ್ತಾನೆ? ತತ್ವಜ್ಞಾನ ಪೂರ್ವಕವಾಗಿ ಈ ಲೌಕಿಕವಾದ ಸಾಂಸಾರಿಕವಾದ ಸುಖವನ್ನು ದುಃಖ ಅಂತ ತಿಳ್ಕೊಂಡ್ಬಿಡ್ತಾನೆ.
ಸಮಾನ ಅಂತ ತಿಳ್ಕೊಳ್ತಾನೆ. ಸುಖ ದುಃಖಗಳು ಎರಡು ಸಮಾನ. ಆ ಸುಖ ಎಂಬುದು ಅಲ್ಪವಾಗಿರತಕ್ಕಂಥದ್ದು. ದೋಷ ಏನದು? ಸುಖ ಎಂಬುದು ಅಲ್ಪವಾಗಿದೆ ಅಂತ ಮೊದಲನೇ ದೋಷ. ಇನ್ನೊಂದು, ಅದರ ಜೊತೆಗೆ ದುಃಖ ಮಿಶ್ರಿತವಾಗಿರ್ತದೆ. ಕೇವಲ ಸುಖ ಯಾರಿಗೂ ಕೂಡ ಸಿಗುವುದಿಲ್ಲ. ಎಷ್ಟು ಚೆನ್ನಾಗಿ ಊಟ ಮಾಡಿದರೂ ಕೂಡ ಊಟ ಮಾಡುವಾಗಲೂ ಕೂಡ ದುಃಖ ಇದ್ದೇ ಇರ್ತದೆ. ಒಂದಲ್ಲ ಒಂದು ದುಃಖ ಇದ್ದೇ ಇರ್ತದೆ. ಏನೇನೋ ಆಲೋಚನೆ ಮಾಡ್ತಿರ್ತಾನೆ, ಆ ದುಃಖ ಜೊತೆಗೇನೆ ಇದ್ದೇ ಇರ್ತದೆ. ಊಟ ಮಾಡಿದ ಮೇಲೂ ಪುನಃ ಶ್ರಮ ದುಃಖ ಮಲ್ಕೊಳ್ತಾನೆ. ದುಃಖ ಸಹಿತವಾಗಿ ಇರ್ತದೆ. ಆದರೂ ಕೂಡ ಮೋಹ ಇದೆ ನೋಡಿ, ಆ ಅಭಿಮಾನ ಮೋಹ. ಎಷ್ಟು ಆ ಸುಖದ ಮೇಲೆ ಆಸೆ ಪಡ್ತಾನೆ ಜೀವ. ಶಾಸ್ತ್ರಕಾರರು ಒಂದು ಉದಾಹರಣೆ ಕೊಡ್ತಾರೆ, ಭಾಗವತದಲ್ಲೇನೆ ಬರ್ತದೆ. ಹಾಗೆ ಒಬ್ಬ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಅವನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ದಾರಿ ತಪ್ಪಿ ಹೋಗಿಬಿಟ್ಟಿದೆ. ಕಾಡಿನ ಒಳಗಡೆ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಒಂದು ಹುಲಿ ಎದುರಾಗಿದೆ. ಓಡ್ತಾನೆ, ಭಯಪಟ್ಟು ಒಂದು ಪಾಳು ಬಾವಿಗೆ ಬಿದ್ದು ಬಿಡ್ತಾನೆ. ಅದೇನು ಹುಲ್ಲು ಇಲ್ಲ ಇದೆ, ಮೇಲ್ಗಡೆ ಕಾಣಿಸಲಿಲ್ಲ, ಬಿದ್ದು ಬಿಟ್ಟಿದ್ದಾನೆ. ಬೀಳುವಾಗ ಏನೋ ಒಂದು ದೈವಾತ್ ಅವನಿಗೊಂದು ಏನೋ ಒಂದು ಬೀಳಲು ಕೈಗೆ ಸಿಕ್ಕಿಬಿಡ್ತದೆ. ಯಾವುದೋ ಒಂದು ಮರದ ಬೇರೋ ಯಾವುದೋ ಒಂದು ಕೈಗೆ ಸಿಕ್ಕಿಬಿಡ್ತದೆ. ಹಿಡ್ಕೊಂಡು ಬಿಟ್ಟಿದ್ದಾನೆ. ಮೇಲೆ ನೋಡ್ತಾನೆ, ಹುಲಿ ನೋಡ್ತಾ ಇದೆ ಯಾವಾಗ ಬರ್ತಾನೆ ಈತ ಮೇಲೆ ಅಂತ. ಕೆಳಗಡೆ ನೋಡಿದರೆ ಘಟಸರ್ಪ ಹಾವುಗಳು ಎಲ್ಲ ತುಂಬಿಕೊಂಡು ಬಿಟ್ಟಿದೆ. ಕೆಳಗಡೆ ಇಳಿಯುವ ಆಗಿಲ್ಲ, ಮೇಲ್ಗಡೆ ಬರುವ ಆಗಿಲ್ಲ, ಹಿಡ್ಕೊಂಡು ಬಿಟ್ಟಿದ್ದಾನೆ. ಏನು ಕೈ ಒಂದು ಕಾಶಕುಶಾವಲಂಬನ ಅಂತ ಹೇಳ್ತಾರೆ. ಕಾಶಕುಶದಂತೆ ಏನೋ ಒಂದು ಹುಲ್ಲು ಕಡ್ಡಿ ಅದನ್ನೇನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಯಾವಾಗ ಬೀಳ್ತಾನೆ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಮುಖದ ಮೇಲೆ ಏನೋ ಒಂದು ಈ ಜೇನು ತೊಟ್ಟು, ಮೇಲ್ಗಡೆ ಮರದ ಮೇಲೆ ಒಂದು ಜೇನು ತೊಟ್ಟಿತ್ತಂತೆ. ಅದರಿಂದ ಹನಿ ಹನಿಯಾಗಿ ಜೇನುತುಪ್ಪ ಬೀಳ್ತಾ ಇದೆ. ಒಂದು ಹನಿ ಮುಖಕ್ಕೆ ಬಿತ್ತು ಅಂತಂದ್ರೆ ಏನೋ ಈಗ ನೋಡ್ತಾನೆ, ನಾಲಿಗೆ ಹಚ್ಕೊಂಡು ರುಚಿಯಾಗಿದೆ ಅಂತಂತಾನೆ. ಮೇಲ್ ನೋಡ್ತಾನೆ, ಹೌದು ಜೇನು ತೊಟ್ಟು ಇದೆ, ಅದು ಬೀಳ್ತದೋ ಏನೋ ಅಂತ ನಾಲಿಗೆ ಚಾಚುತ್ತಾನೆ. ಬೀಳುವುದಿಲ್ಲ. ಈಗಲ್ಲ ನಾಳೆ ಆದ್ರೂ ಬೀಳ್ತದೆ ಅಂತ ಹೇಳ್ಕೊಂಡು ಒಂದೇ ಸಮನೆ ನಾಲಿಗೆ ಚಾಚಿಕೊಂಡು ನಿಂತಿದ್ದಾನೆ. ತಾನು ಬೀಳ್ತಾನೆ, ಆ ದುಃಖ ಬೇರೆ ಇದೆ. ಮೇಲ್ಗಡೆ ಏನೋ ಆ ಹುಲಿ ನೋಡ್ತಕ್ಕಂಥ ಭಯ, ಹುಲಿ ಏನೋ ನೋಡ್ತಕ್ಕಂಥ ಭಯ. ಈ ಕಡೆಯಿಂದ ಜೇನು ಒಂದು ಹನಿ ಯಾವುದಾದ್ರೂ ನಾಲಿಗೆ ಬೀಳ್ತದೋ ಏನೋ ಅಂತ ನಾಲಿಗೆ ಹೊರಗಡೆ ಹಾಕಿರ್ತಾನೆ. ಅದೇ ನಾಲಿಗೆ ಬೀಳ್ತದೆ ಅಂತ ನಿಯಮ ಏನು ಹೇಳಿಕೆ ಬರ್ತದೇನೋ. ಏನೋ ಒಂದು ಆಸೆ, ಈಗ ಅಲ್ಲ ಮುಂದೆ ಆದರೂ ಬೀಳ್ತದೆ ನನಗೆ. ನಾಲಿಗೆಗೆ ಒಂದಿಷ್ಟು ಒಂದು ತೊಟ್ಟು ಹನಿ, ಇದು ಹನಿಯ ಒಂದು ಹನಿ ಅದು ಬೀಳ್ಬೋದು ಅಂತ. ಇಂಥ ಒಂದು ಸುಖ, ಸಾಂಸಾರಿಕ ಸುಖ, ಅದನ್ನು ನೀವು ಏನು ಮಾಡಬೇಕು? ದುಃಖಕ್ಕೆ ಸಮಾನ ಅಂತ ತಿಳ್ಕೊಳ್ಬೇಕು. ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಈಗ ನೀನು ಶರೀರದಿಂದ ಬರ್ತಕ್ಕಂಥ ಸುಖವನ್ನು ನೀನು ಅಭಿಮಾನ ಬಿಟ್ಟು, ಅದರ ಬಗ್ಗೆ ಮೋಹವನ್ನು ಬಿಟ್ಟು ಪರಿತ್ಯಾಗ ಮಾಡಿ ನೀನು ಭಗವಂತನನ್ನು ಸೇವಾ ಮಾಡ್ತಾ ಇದ್ರೆ ಆಗ ಆತ್ಮಸುಖವನ್ನು ಅವನು ಕೊಡ್ತಾನೆ. ಭಗವಂತನ ಜ್ಞಾನ ಬಂದಾಗ, ಭಗವಂತನ ಸ್ಮರಣೆ ಬಂದಾಗ ಮೈ ರೋಮಾಂಚ ಆಗ್ತದಲ್ಲ ಭಕ್ತರಿಗೆ. ಯಾಕಾಗತ್ತೆ? ಭಗವಂತ ಆತ್ಮನಲ್ಲಿ ಸುಖವನ್ನು ವ್ಯಕ್ತ ಮಾಡ್ತಾನೆ. ಆವಾಗ ಶರೀರದಲ್ಲಿ ರೋಮಾಂಚ ಆಗ್ತದೆ. ಅಲೌಕಿಕವಾದ ಸುಖದಲ್ಲಿ ಮೈ ರೋಮಾಂಚ ಆಗ್ತದೆ ನೋಡಿ. ಅದು ಪರಮಾತ್ಮ ವ್ಯಕ್ತ ಮಾಡಿ ಕೊಡ್ತಕ್ಕಂಥದ್ದು ಆತ್ಮ ಸುಖ. ಈ ಆತ್ಮ ಸುಖನೇ ಈವಾಗ ಏನು ಅನುಭವಕ್ಕೆ ಬರ್ತಾ ಇದೆ ಅದು ತಾತ್ಕಾಲಿಕ. ಏನು ಸ್ವಲ್ಪ ಹೊತ್ತು ಏನೋ ಭಜನೆ ಮಾಡ್ತೇವೆ, ಕುಣಿತೇವೆ, ಧ್ಯಾನ ಮಾಡ್ತಿರ್ತೇವೆ, ಮರುಕ್ಷಣದಲ್ಲಿ ನಮ್ಮ ಮನಸ್ಸು ಬೇರೆ ಕಡೆ ಹೋಗಿಬಿಡ್ತದೆ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಯಾಕೆಂದ್ರೆ ಶರೀರವೇ ಇರುವುದಿಲ್ಲ, ಈ ಇಂದ್ರಿಯಗಳೇ ಇರುವುದಿಲ್ಲ, ಕೇವಲ ಆತ್ಮ ಅಲ್ಲಿ ಪರಮಾತ್ಮನನ್ನು ನೋಡ್ತಾ ಇರ್ತಾನೆ. ಆತ್ಮ ಪರಮಾತ್ಮನ ಆ ಮೇಲನ, ಸುಮಧುರವಾದ ಮೇಲನ ಆಲಿಂಗನ ಅದೇನಿದೆ ಅದರಿಂದ ಏನಾಗ್ತದೆ? ಆತ್ಮಸುಖ ವ್ಯಕ್ತವಾಗ್ತಾ ಇರ್ತಾರೆ, ಆನಂದ ಪಡ್ತದೆ. ಸೊ ಅಮೃತತ್ವಾಯ ಕಲ್ಪತೆ. ಇದೇ ಅಮೃತ, ಇದು ಮೃತ. ಇದು ಈ ಸಾಂಸಾರಿಕ ಸುಖ ಉಂಟಲ್ಲ ಅದು ಮೃತ, ಮರಣ. ಅಮೃತ ಅಂತಂದ್ರೆ ಆ ಮೋಕ್ಷ.
ಆದ್ರಿಂದ ಏನು ಮಾಡಬೇಕು? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾಂಸ್ಥಿತಿಕ್ಷಸ್ವ ಭಾರತ. ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಕೊಡ್ತಕ್ಕಂತಹ ಮುಖ್ಯ ಉಪದೇಶ ಇದು. ಮಾತ್ರ ಸ್ಪರ್ಶ, ಅದು ಶಬ್ದಕ್ಕೆ ಅರ್ಥ ಏನೋ ಬೇರೆ ನೋಡೋಣ, ಅದೆಲ್ಲ ಬೇಕಾಗಿಲ್ಲ. ಶಬ್ದದ ನಿಷ್ಪತ್ತಿ ಅದೆಲ್ಲ ಬೇಕಾಗಿಲ್ಲ. ಏನು ಅಭಿಪ್ರಾಯ? ಮಾತ್ರ ಸ್ಪರ್ಶ ಅಂದರೆ ಈ ಸಾಂಸಾರಿಕವಾಗಿ ನಾವು ಏನು ಲೌಕಿಕವಾಗಿ ಏನು ಸುಖ ಪಡ್ತೇವೆ ಅದನ್ನು ಮಾತ್ರ ಸ್ಪರ್ಶ ಅಂತ ಹೇಳ್ತಾರೆ. ಇಂದ್ರಿಯಗಳಿಗೆ ವಿಷಯಗಳಿಗೆ ಬರತಕ್ಕಂತಹ ಸಂಬಂಧ ಪ್ರಯುಕ್ತವಾಗಿ ಅದು ಆಗಮಾಪಾಯಿ, ಆಗಾಗ ಎಲ್ಲಾದರೂ ಬರ್ತದೆ ಅಷ್ಟೇ. ಸುಖ ಯಾವತ್ತೂ ಕೂಡ ಸುಖ ಇರುವುದಿಲ್ಲ, ಎಲ್ಲೋ ಒಂದೆರಡು ಸಲ ಬರ್ತದೆ. ಅದರ ಒಂದು ಆಸೆಯಿಂದ ನಾವು ಜೀವ ಹಿಡ್ಕೊಂಡಿರ್ತೀವಿ, ನಾವು ಶರೀರ ಇಟ್ಕೊಂಡಿರ್ತೀವಿ, ಅಭಿಮಾನ ಇಟ್ಕೊಂಡಿರ್ತೀವಿ. ಇಂಥ ಒಂದು ಮಾತ್ರ ಸ್ಪರ್ಶ ಅದು ಶೀತೋಷ್ಣ ಸುಖ ದುಃಖದಾಹ. ಅದು ಎಂಥ ಶೀತೋಷ್ಣ ಸುಖ ದುಃಖ ಕೊಡ್ತೇವೆ ಹೇಳಿ? ಏನು ಸುಖ ದುಃಖ? ಅಂಥ ಅಭಿಮಾನ ಎಂಬುದು ಇದಕ್ಕೆ ಕಾರಣ. ಆ ವಸ್ತುವಿನಲ್ಲಿ ಸುಖ ಇಲ್ಲ, ಪದಾರ್ಥದಲ್ಲಿ ಸುಖ ಇಲ್ಲ, ಪದಾರ್ಥವನ್ನು ನೋಡುವ ಕಣ್ಣಿನಲ್ಲಿ ಸುಖ ಇದೆ. ಪದಾರ್ಥ ಏನು ಅಷ್ಟೇ ಚೆನ್ನಾಗಿಲ್ಲ. ಒಂದೇ ಒಂದು ಪದಾರ್ಥ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸ್ಬೋದು. ಒಬ್ಬ ಇದರಲ್ಲಿ ಈ ಬೌದ್ಧರ ಒಂದು ಉಪದೇಶ ಒಂದಿದೆ. ಬೌದ್ಧರ ಎಲ್ಲ ಉಪದೇಶನ ಬಿಡಬೇಕು ಅಂತ ಅರ್ಥ ಅಲ್ಲ, ಏನು ಅದರಲ್ಲಿ ಕೂಡ ಕೆಲವು ಒಳ್ಳೆಯ ಮಾತು ಬರ್ತದೆ. ಏನು ಬರ್ತದೆ ಅಂತಂದ್ರೆ, ಈ ಒಂದು ಸ್ತ್ರೀ ಶರೀರ ನೋಡ್ತಕ್ಕಂತಹ 3 ವ್ಯಕ್ತಿಗಳಿಗೆ ಯಾವ ರೀತಿ ಕಾಣಿಸ್ಬೋದು ಅಂತಂದ್ರೆ, ಕುಣಪ ಕಾಮಿನಿ ಭಕ್ಷ್ಯ ಇತಿ ತಿಸ್ರೋ ವಿಕಲ್ಪನಾ ಅಂತ ಹೇಳಿದ್ದಾರೆ. ಸನ್ಯಾಸಿ ಇರ್ತಾನಲ್ಲ, ಎಲ್ಲವನ್ನು ಬಿಟ್ಟಿರ್ತಾನೆ. ಸ್ತ್ರೀ ಸ್ಪರ್ಶ ಅಂತಂದ್ರೆ ಅದು ಮೈಲಿಗೆ ಅಂತ ತಿಳ್ಕೊಂಡಿರ್ತಾನೆ. ಸನ್ಯಾಸಿ ಎಲ್ಲವನ್ನು ಬಿಟ್ಟಿರ್ತಕ್ಕಂತಹ ಸನ್ಯಾಸಿ, ವಿರಕ್ತ ಸನ್ಯಾಸಿ. ಸ್ತ್ರೀ ಸ್ಪರ್ಶ ಅಂತಂದ್ರೆ ಅದು ಬರೀ ಮೈಲಿಗೆ ಅಂತ ತಿಳ್ಕೊಳ್ತಾನೆ. ಅಂದ್ರೆ ಶವಸ್ಪರ್ಶದ ಹಾಗೆ ಮೈಲಿಗೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಅವನ ದೃಷ್ಟಿಯಲ್ಲಿ ಆ ಸ್ತ್ರೀ ಶರೀರ ಶವ, ಕುಣಪ. ಅದೇ ಈ ಲೌಕಿಕ ಸುಖದಲ್ಲಿ ಮಗ್ನನಾಗಿರ್ತಕ್ಕಂಥವರು, ಧರ್ಮ ಅಧರ್ಮ ವಿಚಾರ ಎಲ್ಲ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಯಾವ ಸ್ತ್ರೀ ಶರೀರವನ್ನು ನೋಡಿದರೂ ಕೂಡ ನನಗೆ ಯೋಗ್ಯಳಾಗಿರ್ತಕ್ಕಂಥ ಹೆಂಡತಿ ಆಗ್ಬೋದು ಇವಳು, ಹಾಗೆ ತಿಳ್ಕೊಳ್ಬಿಡ್ತಾನೆ. ಕಾಮಿನಿ ಅಂತ ತಿಳ್ಕೊಳ್ತಾನಂತೆ. ವಿಟ ಅವನು ಹೇಳ್ತಾನೆ. ಆಮೇಲೆ ಒಂದು ನಾಯಿ ನೋಡಿತು ಅಂತ ಇಟ್ಕೊಳ್ಳಿ, ಅದೇನು ಮಾಡ್ತದೆ ಅಂತಂದ್ರೆ, ಅದು ಶವ ಅಂತಲೂ ತಿಳ್ಕೊಳ್ಳೋದಿಲ್ಲ, ಒಬ್ಬಳು ಕಾಮಿನಿ ಅಂತಲೂ ತಿಳ್ಕೊಳ್ಳೋದಿಲ್ಲ, ಭಕ್ಷ್ಯ ಸ್ವಲ್ಪ ಏನಾದ್ರು ತಿಂದ್ರೆ ಮಾಂಸ ಸಿಗಬಹುದು ನನಗೆ ತಿನ್ಲಿಕ್ಕೆ, ಹಾಗೆ ತಿಳ್ಕೊಳ್ತದೆ. ಒಬ್ಬೊಬ್ಬರ ದೃಷ್ಟಿಯಲ್ಲಿ ಅದು ವ್ಯತ್ಯಾಸ ಆಗ್ತದೆ ನೋಡಿ. ಯಾವುದೇ ಪದಾರ್ಥ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದಾಗಿ ಕಾಣಿಸ್ತದೆ. ಆ ಸೌಂದರ್ಯ ಅದು ನೋಡುವ ಕಣ್ಣಿನಲ್ಲಿ ಅಷ್ಟೇ ಹೊರತು ಆ ಪದಾರ್ಥದಲ್ಲಿ ಏನಿಲ್ಲ. ಪದಾರ್ಥದಲ್ಲಿ ಏನೇ ಸೌಂದರ್ಯ ಇರುವುದಾಗಿದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿ ಕಾಣಿಸ್ಬೇಕಾಗಿತ್ತು. ಎಲ್ಲರಿಗೂ ಕೂಡ ಒಂದೇ ರೀತಿ ಕಾಣಿಸ್ತಾ ಇಲ್ಲ. ಅವರವರ ಭಾವನೆಗೆ ಅನುಗುಣವಾಗಿ ಅದು ಕೆಲವರಿಗೆ ಸುಂದರವಾಗಿ ಕಾಣಿಸ್ತದೆ, ಕೆಲವರಿಗೆ ಅಸುಂದರವಾಗಿ ಕಾಣ್ತದೆ, ಕೆಲವು ಹೇಸಿ ಕಾಣ್ತದೆ, ಕೆಲವರಿಗೆ ಅದೇ ಇಷ್ಟ ಆಗ್ತದೆ. ಈ ವ್ಯತ್ಯಾಸ ಇದೆಯಲ್ಲ, ಅದು ಅಭಿಮಾನ ಪ್ರಯುಕ್ತವಾಗಿ, ಶರೀರಾಭಿಮಾನ ಪ್ರಯುಕ್ತವಾಗಿ ಬರ್ತಕ್ಕಂಥ ಇಂಥ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಆಗಮನಾಪಾಯಿನೋ ಅನಿತ್ಯ ತಾನ್ ಸ್ಥಿತಿಕ್ಷಸ್ವ. ಈ ಅಭಿಮಾನವನ್ನು ನೀನೇ ಮಾಡಬೇಕು ಅಂದರೆ ಅದನ್ನು ಸಹನೆ ಮಾಡ್ಕೋಬೇಕು, ಬಿಡ್ಲಿಕ್ಕೆ ಬರೋದಿಲ್ಲ. ಅಭಿಮಾನವನ್ನು ಬಿಡ್ಲಿಕ್ಕೆ ಬರೋದು, ದೇಹಾಭಿಮಾನ ಯಾರಿಗಾದರೂ ಬಿಡ್ಲಿಕ್ಕೆ ಬರೋದಿಲ್ಲ, ಮತ್ತು ಬಿಡಬೇಕು ಅಂತ ಹೇಳೋದು ಇಲ್ಲ ಪರಮಾತ್ಮ. ಧರ್ಮ ಅವಿರುದ್ಧವಾಗಿರ್ತಕ್ಕಂತಹ ಕರ್ಮದಲ್ಲಿ, ಧರ್ಮ ಕಾರ್ಯದಲ್ಲಿ ಅಭಿಮಾನ ಬೇಕು. ನನಗೆ ಶರೀರ ಬೇಕು, ನನ್ನ ಶರೀರ ಇದನ್ನ ನಾನು ಕಾಪಾಡ್ಕೊಳ್ಬೇಕು.
ಅಭಿಮಾನ ಬಿಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಏನು ಹೇಳ್ತಾನೆ, ಅಭಿಮಾನ ಬಿಟ್ಟುಬಿಡು ಅಂತ ಹೇಳೋದಿಲ್ಲ. ಅಭಿಮಾನ ಬಿಡತಕ್ಕಂಥವ್ರು ಯಾರು ಅಂದ್ರೆ ಒಬ್ಬರೇ ಒಬ್ಬರು, ಯಾರು? ಬ್ರಹ್ಮದೇವರು, ವಾಯುದೇವರು. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಪ್ಯಶರೀರವಾನ್. ಬ್ರಹ್ಮದೇವರಿಗೆ ಅವರು ಶರೀರಗಳು ಆದರೂ ಕೂಡ ಅಶರೀರರಂತೆ. ಅಶರೀರೋ ವಾಯು, ವಾಯುದೇವರು ಅಶರೀರರು. ಅಶರೀರ ಅಂದರೆ ಅವರಿಗೆ ಶರೀರ ಇಲ್ಲ ಅಂತ ಅರ್ಥನಾ? ಶರೀರ ಇದೆ, ಆದರೆ ಅದರಲ್ಲಿ ಅಭಿಮಾನ ಇಲ್ಲ. ಅದು ಯಾರಿಗೆ? ಅದು ಬ್ರಹ್ಮದೇವರಿಗೆ ಆಗ್ಬೋದು. ಬ್ರಹ್ಮದೇವರು ವಾಯುದೇವರು ಅವರು ಮುಕ್ತ ಕಲ್ಪರವರು, ಮುಕ್ತರಂತೆ. ಶರೀರ ಇದೆ, ಇದ್ದೂ ಇಲ್ಲ. ನಮ್ಮ ಹಾಗಲ್ಲ, ನಮಗೆ ಶರೀರಾಭಿಮಾನ ಇದ್ದೇ ಇದೆ, ಬಿಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಭಗವಂತ ಹೇಳ್ತಿದ್ದಾನೆ, ತಿತಿಕ್ಷಸ್ವ ಅಂದ್ರೆ ಸಹನೆ ಮಾಡಿಕೊಳ್ಳು. ಸಹನೆ ಮಾಡಿಕೊಳ್ಳು ಅಂತಂದ್ರೆ ಅಭಿಮಾನಕ್ಕೆ ಬಲಿಯಾದ